ಬಿ ವಿನಾಯಕ್ ಅವ್ರು ಮಾಡಿದ ತಪ್ಪೇನು? ಕಾಂಗ್ರೆಸ್ ಅನ್ಯಾಯ ಮಾಡಿದ್ ಯಾಕೆ? ಅವ್ರಿಗೆ ಯಾಕೋ ನನಗೆ ಎಲ್ಲಿಯಾದ್ರೂ ಅವಕಾಶ ಕೊಡ್ತೀವಿ ಅಂತೇಳಿ ಹೇಳಿದರು. ನನಗೆ ನನ್ನ ಭಾವನೆಗಳಿಗೆ ಅವರು ಪೂರಕವಾಗಿ ಸ್ಪಂದಿಸಿ ಮಾತು ಕೊಟ್ಟದಕ್ಕೆ ನಾನು ಅವರನ್ನು ನಂಬಿಕೊಂಡು ಪಕ್ಷದ ನಾಯಕರನ್ನು ನಂಬಿಕೊಂಡು ನಾನು ಮುಂದುವರೆದೆ. ಕೊನೆಗಳಿಗಲ್ಲಿ ಅಲ್ಲಿ ಕೊಡಲ್ಲ ಇಲ್ಲಿ ಕೊಡಲ್ಲ, ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಪಲಿಲ್ಲ. ನೀವು ಹೇಳಿದ್ರಿ ನಾನಲ್ಲಿ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ರಿ. ಎಲ್ಲರ ಮಂದಿಯೆಲ್ಲ ಒಂದೇ ಇದಕ್ಕೋಸ್ಕರ ಮಾಡೋದು. ನಾನು ಲೋಕಸಭಾ ಕ್ಷೇತ್ರ, ನಾನು MP ಇದ್ದೆ, ನಾನು ತಂದೆಯವರು MP ಇದ್ರು. ನಾನು ತಾಲೂಕು ಸೀಮಿತ ಮಾಡಿಬಿಟ್ರೆ ನಾನು ಅಲ್ಲಿ ಮುಂದೆ ನನಗೆ MP ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡೋದಿಲ್ಲ, ನನಗೆ MLA ಕೊಡ್ರಿ ಅಂತ ಎಲ್ಲಾದ್ರೂ ಕೊಡ್ತು ಬಂದರು. ಅದು ಎಲ್ಲಾದ್ರೂ ಮಾನವೀಯರು ಕೊಟ್ಟು, ಮಾನವೀಯ ಏಜ್ ಆಗಿದೆ ಯಜಮಾನ್ಗೆ 87 ಉದ್ದೇಶಪೂರ್ವಕವಾಗಿ ಬೋಸರಾಜ್ ಅವರು ಹಂಪಯ್ಯ ನಾಯಕಿಗೆ ಟಿಕೆಟ್ ಕೊಡಬೇಕು, ಬಿ ವಿನಾಯಕಿಗೆ ಟಿಕೆಟ್ ಕೊಟ್ಟು ತಪ್ಪಿಸ್ಬೇಕು ಅಂತ ಪಿತೂರಿ ಮಾಡಿದ್ರೆ ಅನ್ನೋ ಚರ್ಚೆ ನಡೆಯುತ್ತೆ ವಿಧಾನಸೌಧದ ಮೊಗಸಾಲಲ್ಲಿ. ಅದು ಆಗಿದೆ, ಅದಾಗಿದೆ. ಅದಾದ್ಮೇಲೆ ಅವ್ರಿಗೆ ಏನಂದ್ರೆ ವೈಯಕ್ತಿಕ ಯಾಕೆ ಬಂತು ಗೊತ್ತಿಲ್ಲ. ಅವ್ರು ಮುಂಚೆಯಿಂದ ನನ್ನ ಜೊತೆಗಿದ್ರು, ನನ್ನ ಪರವಾಗಿದ್ರು, ನನ್ನ ಜೊತೆಗಿದ್ರು. ಕೊನೆಗಳಿಗೆಲ್ಲ ಅವ್ರಿಗೆ ಏನು ಬಂತು ವಿಚಾರ ಏನಾಯ್ತು ಗೊತ್ತಿಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಅವರು ಮತ್ತೆ ನೀವು MP ಗೆ ನಿಲ್ಲವಂತ್ರಿ, MLA ಬೇಡ ಆಗಲ್ಲ, ಅವರು ಬೇರೆಯವ್ರು ಹೋಗ್ತಾ ಇಲ್ಲ ಲೀಡರ್ಗಳು ಅಂತ ಹೇಳಿದ್ರು. ಅಂದರೆ ಬೋಸರಾಜ್ ನನಗೆ ಗೊತ್ತು.